ಹಾಯ್ ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ಗೊತ್ತಿದೆ ಇವತ್ತು ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ ಅಂತ ಹೇಳಿ. ಸೌದೆ ಒಲೆಯಲ್ಲಿ ಮಾಡಿರುವಂತಹ ಅದು ಅಮ್ಮನ ಕೈ ರುಚಿಯ ಕೋಳಿ ಸಾಂಬಾರ್, ಅದರ ಜೊತೆಗೆ ರಾಗಿ ಮುದ್ದೆ. ಏನು ಸೂಪರ್ ಕಾಂಬಿನೇಷನ್ ಅಲ್ವಾ. ಆ್ಯಕ್ಚುಲಿ ನಮ್ಮಮ್ಮ ನಾವು ಯೂಸ್ ಮಾಡೋ ಥರ ಅಷ್ಟು ಮಸಾಲೆನ ಯೂಸ್ ಮಾಡಲ್ಲ, ತುಂಬ ಕಡಿಮೆ ಮಸಾಲೆನ ಯೂಸ್ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ನೀವೇ ನೋಡ್ತಾ ಇರ್ಬೋದು. ಅದು ನಿಮಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಬೇಕಾದರೆ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಅದಕ್ಕೂ ಮುಂಚೆ ವಾಣಿಸ್ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈಗ ಬನ್ನಿ ನೋಡ್ತಾ ಹೋಗೋಣ ಹೇಗೆ ಈ ರೆಸಿಪಿನ ಮಾಡೋದು ಅಂತ. ನಾನಿಲ್ಲಿ ಆಲ್ರೆಡಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ತರೋದ್ರೊಳಗಡೆ ನಮ್ಮಮ್ಮ ಆಲ್ರೆಡಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಟಿದ್ರು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆಲ್ರೆಡಿ ಸ್ವಲ್ಪ ಇದಕ್ಕೆ ಆಯಿಲ್ ಹಾಕ್ಕೊಂಡಿದ್ದಾರೆ. ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ ನಮ್ಮಮ್ಮ. ಅದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದಾರೆ. ಇಲ್ಲಿ ನಮ್ಮಮ್ಮ ಯೂಸ್ ಮಾಡಿರೋವಂಥದ್ದು 5 ಗಾತ್ರದಷ್ಟು ಈರುಳ್ಳಿ ಮತ್ತು 2 ಗಾತ್ರದಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದಾರೆ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಬೇಯಬೇಕು. ಅದಾದ ನಂತರ ಚಿಕನ್ ಹಾಕ್ಕೊಂಡಿದ್ದಾರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಮತ್ತೆ ಅವರು ಇಲ್ಲಿ ಗರಂ ಮಸಾಲೆನ ಯೂಸ್ ಮಾಡಿದ್ದಾರೆ. ಅಂದರೆ ಅಮ್ಮನೇ ಗರಂ ಮಸಾಲೆನ ಮಿಕ್ಸಿ ಮಾಡ್ಕೊಂಡಿರೋದು ಮನೆಯಲ್ಲಿ. ಇದೊಂದು ಅರ್ಧ ಟೇಬಲ್ ಸ್ಪೂನ್ನ ಯೂಸ್ ಮಾಡಿದ್ದಾರೆ. ಅದಲ್ಲದೆ ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಇಲ್ಲಿ ಖಾರದ ಪುಡಿನ ಯೂಸ್ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದಾರೆ ಖಾರದ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಮತ್ತೆ ಹಾಕ್ಕೊಳ್ತಾರೆ. ನೋಡಿ, ನಾವಾದರೆ ಅದ್ರ ಉಪ್ಪು, ಖಾರ, ರುಚಿ ಎಲ್ಲ ನೋಡಿಬಿಟ್ಟು ಹಾಕೋತೀವಿ. ಬಟ್ ನಮ್ಮಮ್ಮ ಏನೋ ಗೊತ್ತಿಲ್ಲ, ಅವ್ರು ನೋಡಿದ ತಕ್ಷಣವೇ ಇದು ಹೇಗಿದೆ ಅಂತ ನೋಡಿನೇ ಮತ್ತೆ ಹಾಕ್ಕೊಳ್ತಾರೆ. ನೋಡಿದ ತಕ್ಷಣ ಹಾಕ್ಕೊಳ್ತಾರೆ, ರುಚಿ ನೋಡೋದಕ್ಕಿಂತ ಮುಂಚೆನೇ. ಈಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮಿಕ್ಸ್ ಮಾಡಿದ ನಂತರ ನೀವೇ ನೋಡ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಯಾಕಂತ ಹೇಳಿದ್ರೆ ಅದು ಉಪ್ಪು ಖಾರದಲ್ಲಿ ಬೆಂದ್ರೇ ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಮತ್ತೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದಾರೆ. ಅಂದರೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ ಯೂಸ್ ಮಾಡಿದ್ದಾರೆ ಇವರು. ಇನ್ನೇನು ಮಸಾಲೆ ಹಾಕಿಲ್ಲ, ಇಷ್ಟೇ ಮಸಾಲೆ ಹಾಕಿರೋದು. ನಾವಾದರೆ ಚಿಕನ್ ಮಸಾಲ ಬೇಕು, ಆ ಮಸಾಲೆ ಬೇಕು, ಮತ್ತು ಕೊತ್ತಂಬರಿ ಸೊಪ್ಪು ಬೇಕು, ಪುದೀನ ಸೊಪ್ಪು ಬೇಕಂತ ಹೇಳ್ತೀವಿ. ಬಟ್ ಇವ್ರಿಗೆ ಏನೂ ಹಾಕಿಲ್ಲ. ನೋಡಿ, ಇಷ್ಟೇ ಇರೋದ್ರಲ್ಲೇ ಎಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಅಂದರೆ, ನಂಗೆ ಅದಕ್ಕೆ ನಮ್ಮಮ್ಮ ಮಾಡೋ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಬೇಯಲಿಕ್ಕಿಟ್ಟು ಬೇಯಬೇಕು. ಯಾಕಂದರೆ ಇದರಲ್ಲಿ ನೀರಿನ ಅಂಶ ಹೋಗಬೇಕು. ನೀರಿನ ಅಂಶ ಹೋದ್ರೇ ಇದು ಟೇಸ್ಟ್ ಬರೋದು. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಆದಮೇಲೆ ನಮ್ಮಮ್ಮ ಮಧ್ಯದಲ್ಲಿ ತೆಂಗಿನಕಾಯಿನ ರುಬ್ಬಿಟ್ಟು ಹಾಕಿದ್ದಾರೆ, ಅರ್ಧ ಭಾಗದಷ್ಟು. ಅದು ಒಂದೇ ಹಾಕಿರೋದು ಅವರು. ಫೈನಲಿ ಅದೊಂದು ಮಾತ್ರ ವಿಡಿಯೋದಲ್ಲಿ ಮಿಸ್ ಆಗಿದೆ, ತೆಂಗಿನಕಾಯಿನ ರುಬ್ಬಾಕಿರೋದು. ನೋಡಿ, ಇಷ್ಟು ಸಾಂಬಾರು, ಕೋಳಿ ಸಾಂಬಾರು ಇಷ್ಟೇ ನಮ್ಮಮ್ಮ ಮಾಡೋದು. ಇರೋದ್ರಲ್ಲೇ ಎಷ್ಟು ಸಖತ್ತಾಗಿ ಮಾಡ್ತಾರೆ ಅಂತ ಹೇಳಿ. ತುಂಬ ಟೇಸ್ಟಿಯಾಗಿತ್ತು ರೀ. ಆದರೂ ನಾನು ತಿಂದಿದ್ದೀನಿ, ಫೀಲ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನೋ ಇವರು ಸುಮ್ಮನೆ ಹೇಳ್ತಾರೆ ಅಂದ್ಕೋಬೇಡಿ. ಮತ್ತೆ ನೋಡಿ, ಫೈನಲಿ ಚಿಕನ್ ಸಾಂಬಾರು ರೆಡಿ ಆಗಿದೆ. ಅದು ನಮ್ಮಮ್ಮ ಮಾಡಿರೋಂತಹ ಒಲೆಯಲ್ಲಿ ಮಾಡಿರೋಂತಹ ಚಿಕನ್ ಸಾಂಬಾರು ಸೂಪರ್ ಟೇಸ್ಟ್. ನೀವು ನೋಡ್ತಾ ಇದ್ರೆ ಅಂದರೆ ಅದ್ರ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಹೇಳಿ. ನೋಡಿ, ಚಿಕನ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ತುಂಬ ಓವರಾಗೂ ಬೆಂದಿಲ್ಲ. ಇದು ಕರೆಕ್ಟಾಗಿ ಬೇಯಿಸಿದ್ದಾರೆ ಅವರು. ಈ ಚಿಕನ್ ತುಂಬ ಓವರಾಗಿ ಬೇಯಿದ್ರೆ ಅಷ್ಟು ಇದಾಗಿರಲ್ಲ, ಯಾಕಂದರೆ ಇದು ಬಾಯ್ಲರ್ ಅಲ್ವಾ, ಅದಕ್ಕೋಸ್ಕರ. ಅದ್ರ ಜೊತೆಗೆ ನೋಡಿ, ಸೈಡಲ್ಲಿ ಅದೇ ಸ್ವಲ್ಪ ಟೈಮಲ್ಲಿ ನಮ್ಮಮ್ಮ ಮುದ್ದೆನೂ ರೆಡಿ ಮಾಡಿಟ್ಟಿದ್ದಾರೆ. 3 ಮುದ್ದೆ ಮಾಡಿಟ್ಟಿದ್ದಾರೆ. ಯಾಕಂದರೆ ಆ ಕಡೆ ಇನ್ನೊಂದು ಸಣ್ಣ ಒಲೆ ಇರುತ್ತಲ್ಲ, ಅದರಲ್ಲಿ. ಫೈನಲಿ ರಾಗಿ ಮುದ್ದೆ, ಅದ್ರ ಜೊತೆಗೆ ಕೋಳಿ ಸಾಂಬಾರು ರೆಡಿ ಆಗಿದೆ. ನೀವೇನಾದರೂ ಸಂಡೇಗೆ ಯಾರಿಗಾದ್ರೂ ಯಾರಾದರೂ ಬಂದಾಗ ಮಾಡಬೇಕು, ಇಲ್ಲ ನಿಮಗೇನೋ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವೇ ಹೇಳ್ತೀರಾ ಹೇಗಿತ್ತು ಟೇಸ್ಟ್ ಅಂತ ಹೇಳಿ. ನಮ್ಮಮ್ಮ ಆಲ್ರೆಡಿ ಊಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಹೊಟ್ಟೆ ಹಶ್ವಾಗಿದೆ ಅವರಿಗೆ. ಅವ್ರನ್ನ ಪಾಪ ಮತ್ತು ನನ್ನ ಕಾಯಿ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ.
ಐ ಥಿಂಕ್ ಈ ರೆಸಿಪಿನ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಥ್ಯಾಂಕ್